ಪಬ್ಲಿಕ್ ಸ್ಕೂಲ್ ಅಥವಾ ಕೆಪಿಎಸ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಆರಂಭಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಇತ್ತೀಚೆಗೆ ಶಿಕ್ಷಣ ಇಲಾಖೆಯು ಇದರ ಪ್ರಚಾರಕ್ಕಾಗಿ ಒಂದು ಅತ್ಯಾಕರ್ಷಕ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಸುಸಜ್ಜಿತ ಕ್ಲಾಸ್ ರೂಮ್ಗಳು, ಸಾಲಾಗಿ ನಿಂತಿರುವ ಬಸ್ಗಳು, ನೋಡ್ಲಿ ಎಷ್ಟು ಚಂದ ಅಲ್ವೇ? ಆದರೆ ಈ ಹೊಳೆಯುವ ಪರದೆಯ ಹಿಂದೆ ಒಂದು ಭೀಕರ ಸತ್ಯ ಅಡಗಿದೆ. ಅದೇ ಕೆಪಿಎಸ್ ಮ್ಯಾಗ್ನೆಟ್ ನೀತಿ. ಈ ಒಂದು ಶೋಕೇಸ್ ಶಾಲೆಯನ್ನು ತೋರಿಸಿ ಇದರ ಮರೆಯಲ್ಲಿ ರಾಜ್ಯದ ಗ್ರಾಮೀಣ ಭಾಗದ ಸುಮಾರು 40,000 ಸ್ಥಳೀಯ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಸರ್ಕಾರ ಸಜ್ಜಾಗಿದೆ. ಒಂದು ಕಡೆ ಹೈಟೆಕ್ ಪ್ರದರ್ಶನ ನೀಡಿ ಮತ್ತೊಂದು ಕಡೆ ಸಾವಿರಾರು ಹಳ್ಳಿಗಳ ಬಡ ಮಕ್ಕಳ ಹತ್ತಿರದ ಶಾಲಾ ಸೌಲಭ್ಯವನ್ನು ಕಿತ್ತುಕೊಳ್ಳಲಾಗುತ್ತಿದೆ. ವಿಡಿಯೋದಲ್ಲಿ ತೋರಿಸಲಾದ ಸುಳ್ಳುಗಳನ್ನು ಒಂದೊಂದಾಗಿ ಬಿಚ್ಚಿಡೋಣ. ಮೊದಲನೇದು, ಸಾರಿಗೆ ಮತ್ತು ಸುರಕ್ಷತೆ. ಜಾಹೀರಾತಿನಲ್ಲಿ ಸಾಲಾಗಿ ನಿಂತಿರುವ ಹಳದಿ ಬಸ್ಗಳನ್ನು ತೋರಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಹಳ್ಳಿಗಳಿಂದ ಈ ದೂರದ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಲು ಯಾವುದೇ ಸರ್ಕಾರಿ ಬಜೆಟ್ ಅಥವಾ ಸಾರಿಗೆ ವ್ಯವಸ್ಥೆ ಇಲ್ಲ. ಸ್ಥಳೀಯ ಶಾಲೆ ಮುಚ್ಚಿದರೆ ಸಣ್ಣ ಮಕ್ಕಳು 16 ಕಿಲೋಮೀಟರ್ ಕಷ್ಟದಿಂದ ಪ್ರಯಾಣಿಸಬೇಕಾಗುತ್ತದೆ. ಎರಡನೇದು, ಹೈಟೆಕ್ ಕ್ಲಾಸ್ ಹಾಗೂ ತಂತ್ರಜ್ಞಾನ. 3ನೇ ಕ್ಲಾಸ್ನಿಂದಲೇ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಕಲಿಸುತ್ತೇವೆ ಎನ್ನುವ ಸರ್ಕಾರ ಕನಿಷ್ಠ ಶಿಕ್ಷಕರಿಲ್ಲದೆ, ಕುಡಿಯುವ ನೀರಿಲ್ಲದೆ ಸೊರಗುತ್ತಿರುವ ಸಾವಿರಾರು ಹಳ್ಳಿಗಳ ಸಾಮಾನ್ಯ ಶಾಲೆಗಳಿಗೆ ಕನಿಷ್ಠ ಸೌಲಭ್ಯ ನೀಡಲು ಯಾಕೆ ವಿಫಲವಾಗಿದೆ? ಇದು ಕೇವಲ ಒಂದು ಶೋಕೇಸ್ ಸೃಷ್ಟಿಸಿ ಒಟ್ಟು ವ್ಯವಸ್ಥೆಯ ವೈಫಲ್ಯವನ್ನು ಮುಚ್ಚಿಡುವ ತಂತ್ರ. ಈ ಮಾರಕ ಮ್ಯಾಗ್ನೆಟ್ ನೀತಿಯ ವಿರುದ್ಧ ಇಂದು ಇಡೀ ರಾಜ್ಯದಾದ್ಯಂತ ಎಐಡಿಎಸ್ಒ ಮತ್ತು ಜಾಗೃತ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡ ಪೋಷಕರಿಗೆ ಇಲಾಖೆಯು ನೀಡುತ್ತಿರುವ ಈ ಧೋರಣೆ ಕೇವಲ ಭ್ರಮೆಯಾಗಿದೆ. ನಮಗೆ ಬೇಕಾಗಿರುವುದು ಕೇವಲ ಪ್ರಚಾರಕ್ಕಾಗಿ ಸೀಮಿತವಾದ ಒಂದೇ ಒಂದು ಹೈಟೆಕ್ ಶಾಲೆಯಲ್ಲ, ನಮ್ಮ ಎಲ್ಲ 40,000 ಹಳ್ಳಿಗಳ ಶಾಲೆಗಳ ಉದ್ಧಾರ. ಈ ಧೋರಣೆಯನ್ನು ಖಂಡಿಸಿ ಸಾರ್ವಜನಿಕ ಶಿಕ್ಷಣವನ್ನು ಒಟ್ಟಾಗಿ ಉಳಿಸಿ.